ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲೈನಿಂಗ್ ಬ್ಲೌಸ್ಗೆ ರೌಂಡ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದು ಒಂದು ರೆಡಿ ಥ್ರೆಡ್ ಪೈಪಿಂಗ್ನ ಬೊಟಿಕ್ಗಳಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ, ಆ ರೀತಿ ಥ್ರೆಡ್ ಪೈಪಿಂಗ್ನ ರೌಂಡ್ ನೆಕ್ ಹೇಗೆ ಹಾಕೋದು ಪರ್ಫೆಕ್ಟಾಗಿ, ಯಾವುದೇ ರೀತಿ ನಿಮಗೆ ಸ್ವಲ್ಪನೂ ಕೂಡ ಆಚೆ ಬರದೇ ಇರೋ ರೀತಿ, ಸ್ವಲ್ಪ ಕೂಡ ನಿಮಗೆ ಎಕ್ಸ್ಟ್ರಾ ಪೀಸ್ ಕಾಣಿಸ್ತಿರೋ ರೀತಿ ಹೇಗೆ ಥ್ರೆಡ್ ಪೈಪಿಂಗ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಬಾರ್ಡರ್ ಕಲರ್ದು ತಗೊಂಡಿದ್ದೀನಿ ಥ್ರೆಡ್ ಪೈಪಿಂಗು. ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಸ್ಯಾರಿ ಕಲರ್ ಬೇಕು ಅಂತಂದರೆ ಸ್ಯಾರಿ ಕಲರಲ್ಲೂ ಕೂಡ ತಗೋಬೋದು. ಸೊ ಇಲ್ಲ ಅಂತಂದರೆ ನಿಮಗೆ ಬಾರ್ಡರ್ ಕಲರ್ ಬೇಕು ಅಂತಂದರೆ ಬಾರ್ಡರಲ್ಲಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ನಾನು ಫಸ್ಟ್ ಈ ರೀತಿ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ಇಟ್ಕೊಂಡು ನೋಡಿ ಯಾವ ಕಡೆ ಸೈಡು ತಗೋತಾ ಇದ್ದೀನಿ ಅಂತಂದರೆ ಥ್ರೆಡ್ ಪೈಪಿಂಗ್ ಇರೋ ಅಂಥದ್ದು ಈ ಕಡೆ ಬರಬೇಕು. ನೋಡಿ, ಹೀಗೆ ಇಟ್ಟಾಗ ನಮಗೆ ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದು ಈ ಕಡೆ ಸೈಡ್ ಬರಬೇಕು. ಥ್ರೆಡ್ ಪೈಪಿಂಗ್ ಅಂತ ಅನ್ನೋದು ನಿಮ್ಮ ಎಡಗಡೆ ಸೈಡು ಬರಬೇಕು. ಇವಾಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಇನ್ನೂ ಇಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ ಬಂದಿದೆ ಅಲ್ವಾ, ಅದು ಥ್ರೆಡ್ ಪೈಪಿಂಗ್ದು ಹೊಲಿಗೆ ಎಲ್ಲಿದೆ ಅಲ್ಲಿಗೆ ಹಾಕಬೇಕು. ಇನ್ನು ಹತ್ರದಿಂದ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ ಅನ್ನೋದು ಈ ಕಡೆ ಸೈಡಲ್ಲಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಹೊಲಿಗೆ ಇರುತ್ತೆ ನೋಡಿ, ಅದ್ರ ಮೇಲ್ಗಡೆನೇ ನೀವು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ರೀತಿ ನೀಟಾಗಿ ನಾನು ಡಬಲ್ ಫುಟಲ್ಲೇ ಹಾಕ್ತಾಯಿದ್ದೀನಿ. ನೀವೇನಾದರೂ ಸಿಂಗಲ್ ಫುಟ್ ಇತ್ತು ಅಂತಂದರೆ ಇನ್ನೂ ಈಸಿಯಾಗಿ ಹಾಕೋಬೋದು. ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರನೂ ಕೂಡ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇರ್ತೀರ, ನಿಮ್ಮ ಹತ್ರ ಸಿಂಗಲ್ ಫುಟ್ ಇರೋದಿಲ್ಲ, ಹಾಗೆಯೇ ಚಿಕ್ಕ ಮಿಷಿನ್ ಇರುತ್ತೆ. ಹಾಗಾಗಿ ನಾನು ಡಬಲ್ ಫುಟಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಎರ್ಜಸ್ಗೆ ಅದು ಪೈಪಿಂಗ್ ಎಷ್ಟು ಹತ್ರದಲ್ಲಿದೆ ಅಲ್ವಾ, ಅಲ್ಲಿವರೆಗೂ ಕೂಡ ತುದಿಗೆ ನೀವು ಹೊಲಿಗೆನ ಹಾಕೋಬೇಕು. ಅದು ದಾರ ಎಷ್ಟಿದೆ ಅಷ್ಟು ಮಾತ್ರ ನಿಮಗೆ ಉಲ್ಟಾ ಮಾಡಿದಾಗ ಅದು ಥ್ರೆಡ್ ಪೈಪಿಂಗ್ ಬರುತ್ತೆ. ಸೊ ನೀವೇನಾದರೂ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಬಿಡ್ತು ಅಂತಂದರೆ ನಿಮಗೇನಾಗುತ್ತೆ, ಅಲ್ಲಿ ಸ್ಟಿಚಿಂಗಲ್ಲೂ ಕೂಡ ಎಕ್ಸ್ಟ್ರಾ ಬಂದುಬಿಡುತ್ತೆ. ಸೊ ಗೊತ್ತಾಯ್ತಲ್ವಾ, ನಾನು ಹತ್ರದಿಂದನೇ ಅದಕ್ಕೇ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದೇ ಅಳತೆಗೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಹೀಗೆ ಪೂರ್ತಿಯಾಗಿ ರೌಂಡ್ ನೆಕ್ ಯಾವ ರೀತಿ ಇದೆ ಅದೇ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಏನು ಕರ್ವ್ ಏನು ಮಾಡೋದು ಬೇಡ. ನಾವು ಸ್ಟಿಚಿಂಗ್ ಆದಮೇಲೆ ಒಂದೊಂದು ನಾಚ್ ಹಾಕೋತು ಅಂದರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಬಂದೇ ಬರುತ್ತೆ. ನೋಡಿ, ಹೀಗೆ ಓಕೆನಾ. ಇದಿಷ್ಟು ಇವಾಗ ರೆಡಿ ಆಯಿತು, ಪೂರ್ತಿಯಾಗಿ ಸ್ಟಿಚಿಂಗ್ ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಪೂರ್ತಿಯಾಗಿ ಸ್ಟಿಚಿಂಗ್ ಆದಮೇಲೆ ಇದನ್ನು ಕಟ್ ಮಾಡಿಕೊಂಡು ಮತ್ತೆ ಅದನ್ನು ನಾವು ಸ್ಯಾರಿ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಕೋಬೇಕಾಗುತ್ತೆ. ನೋಡಿ, ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಸೀರೆ ಫ್ಯಾಬ್ರಿಕ್ನ ಫಸ್ಟು ತಗೊಳ್ಳಿ. ಸೀರೆ ಫ್ಯಾಬ್ರಿಕ್ ತಗೊಂಡು ಇದು ಬಂದು ನಾವು ಈ ರೀತಿ ಸೀದಾ ಹಾಕಿದ್ದೀವಿ ಅಲ್ವಾ, ಫ್ಯಾಬ್ರಿಕ್ ಮೇಲ್ಗಡೆ ಬಂದು ಇದನ್ನು ಉಲ್ಟಾ ಇಟ್ಕೋಬೇಕು. ಯಾಕೆ ಅಂತಂದರೆ ನಾವು ಹಾಕಿರೋ ಅಂಥದ್ದು ನಿಮಗೆ ಇನ್ವಿಸಿಬಲ್ ಆಗಿ ಕಾಣಿಸ್ಬೇಕು, ಪೈಪಿಂಗ್ ಎಲ್ಲ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು. ಆ ರೀತಿ ನೋಡಿ, ಈ ರೀತಿ ಉಲ್ಟಾ ಇಟ್ಕೊಳ್ಳಿ ಮೇಲ್ಗಡೆ. ಸೀರೆ ಫ್ಯಾಬ್ರಿಕ್ನ ಸೀದಾ ಇಟ್ಕೊಳ್ಳಿ, ಇದು ಲೈನಿಂಗ್ನ ನಾವು ಸ್ಟಿಚ್ ಮಾಡಿರೋ ಅಂಥದ್ದನ್ನು ಉಲ್ಟಾ ಇಟ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಲ್ವಾ. ಇದನ್ನು ಈ ರೀತಿ ಇಟ್ಕೊಂಡು ಫಸ್ಟು ನಾನು ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೊಂಟದ ಹತ್ರ ನಾವು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ನೇರಕ್ಕೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನು ನಿಮಗೆ ಅರ್ಥ ಆಗಲಿ ಬಿಗಿನರ್ಸ್ಗೆ ಅಂದ್ಬಿಟ್ಟು ಇಷ್ಟು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ನಾನೇನು ಇಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡೋದಿಲ್ಲ. ಇಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ತು ಅಂತಂದರೆ ನಮಗೆ ಬಟ್ಟೆಗಳು ಎಲ್ಲಿ ಖಾಲಿ ಆಗುತ್ತೆ ಅಲ್ವಾ, ಬೇಗ ಬೇಗ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಾಗಲಿ ಬಿಗಿನರ್ಸ್ಗೆ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಸ್ಟಿಚ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಿಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ರೌಂಡ್ ನೆಕ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಇದನ್ನು ನೀವು ಯಾವ ರೀತಿ ನೀವು ಸ್ಟಿಚ್ ಮಾಡಬೇಕು ಅಂದರೆ ನಿಮಗೆ ಹೊಲಿಗೆ ಹಾಕಿರೋದು ಕಾಣಿಸುತ್ತೆ. ನೀವು ಹಿಂದೆ ಹೊಲಿಗೆ ಹಾಕಿದ್ದೀರಲ್ವಾ, ಆ ಹೊಲಿಗೆ ಮೇಲೇ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಯಾಕೆ ಅಂತಂದರೆ ಅದನ್ನು ನಾವು ಥ್ರೆಡ್ ಪೈಪಿಂಗ್ ಎಷ್ಟಿರುತ್ತೆ ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ನೀವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಥ್ರೆಡ್ ಪೈಪಿಂಗ್ ಅನ್ನೋದು ಅದರಿಂದ ಪಕ್ಕದಲ್ಲಿ ಬಟ್ಟೆ ಇರುತ್ತೆ ಅಲ್ವಾ, ಅದು ಕೂಡ ಕಾಣಿಸುತ್ತೆ. ಅದು ಪೈಪಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಒಬ್ಬೊಬ್ರು ಹೇಳ್ತಾರೆ ದಪ್ಪ ಸಣ್ಣ ಬರುತ್ತೆ ಅಂದ್ಬಿಟ್ಟು. ಸೊ ಇದೇ ಕಾರಣಕ್ಕೋಸ್ಕರ ನಾವು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಹೊಲಿಗೆ ಹಾಕಿರ್ತೀವಿ ಸೇಮ್ ನಾವು ಫ್ರಂಟ್ ಹಾಕಿದಾಗ ಅದು ಹೊಲಿಗೆನೂ ಕೂಡ ಕರೆಕ್ಟಾಗಿ ಅಲ್ಲೇ ಬರಬೇಕು. ಆವಾಗ ಮಾತ್ರ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಪೂರ್ತಿ ನೆಕ್ನೂ ಕೂಡ ಅದೇ ರೀತಿ ಹೊಲಿಗೆ ಎಲ್ಲಿ ಹಾಕಿದ್ದೀವಿ ಅದೇ ಅಳತೆಗೇ ಸ್ಟಿಚ್ ಮಾಡಿಕೊಂಡೆ. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಎಕ್ಸ್ಟ್ರಾ ಪೀಸೆಲ್ಲನೂ ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಈ ರೀತಿ ಎಕ್ಸ್ಟ್ರಾ ಪೀಸ್ನ ಫಸ್ಟು ಕಟ್ ಮಾಡಿಕೊಂಡು ನಾವು ಇವಾಗ ನಾಚ್ ಹಾಕ್ಕೊಳ್ಬೇಕು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕ್ಬಿಟ್ಟು ನಾಚ್ ಹಾಕ್ಕೊಳ್ಳೋದಿಲ್ಲ. ಒಂದೊಂದು ನಾಚ್ ಅಂತಂದರೆ ಸ್ವಲ್ಪ ನಾವು ಹೊಲಿಗೆ ಹಾಕಿರೋದಕ್ಕಿಂತ ಮುಂದ್ಗಡೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಉಲ್ಟಾ ತಿರುಗಿಸಿದಾಗ ಅದು ಶೇಪ್ ನಾವು ಯಾವ ರೀತಿ ಶೇಪ್ ಕೊಟ್ಟಿರ್ತೀವಿ ಅದೇ ಶೇಪಲ್ಲಿ ಕುತ್ಕೊಳ್ಳುತ್ತೆ.
ನೀವು ಕಟ್ ಮಾಡ್ದೇ ಹಾಗೇ ತಿರುಗಿಸ್ತೀರಾ ಅಂತಂದರೆ ನಿಮಗೆ ಗೊನ್ ಬರುತ್ತೆ. ವೇರ್ ಮಾಡಿದಾಗ ಗೊನ್ ಇರುತ್ತೆ ಅಲ್ವಾ ಒಬ್ಬೊಬ್ರಿಗೆ, ಅದು ಇದೇ ಕಾರಣಕ್ಕೆ ಬರೋವಂಥದ್ದು. ನೀವು ಈ ನೆಕ್ಕು ಅಂತಲ್ಲ, ಪೈಪಿಂಗು ಅಂತಲ್ಲ, ಯಾವುದೇ ನೆಕ್ ಕೊಟ್ಟರು ಕೂಡ ನೋಡಿ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹೊಲ್ಗೆ ಹತ್ರ ಕಟ್ ಮಾಡೋದಕ್ಕೆ ಹೋಗಬೇಡಿ, ಹೊಲ್ಗೆಯಿಂದ ಮುಂದಕ್ಕೆ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಶೇಪ್ ಕೊಟ್ಟರು ಈ ರೀತಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ಉಲ್ಟಾ ತಿರುಗಿಸಿದಾಗ ಸೇಮ್ ಅದೇ ಶೇಪ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಇವಾಗ ಉಲ್ಟಾ ಇರೋವಂಥದ್ದನ್ನ ಉಲ್ಟಾ ಸೀದಾ ತೆಗಿಬೇಕು. ಹೀಗೆ ನೋಡಿ, ಹೀಗೆ ತಗೊಂಡು ಫಸ್ಟ್ ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ರೌಂಡ್ ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂತಂದರೆ ನಿಮಗೆ ಸೊಂಟದ ಹತ್ರ ಎಕ್ಸ್ಟ್ರಾ ಬಟ್ಟೆ ಉಳ್ಕೋತು ಅಂತಂದರು ಅಲ್ಲೂ ಕೂಡ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಬೇಕು ಅಂದರೆ ಇನ್ನೊಂದು ಹೊಲಿಗೆನ ಹಾಕೋಬೋದು, ಇಲ್ಲ ಅಂತಂದರೆ ಉಲ್ಟಾನೇ ನಾವು 2 ಹೊಲಿಗೆ ಹಾಕ್ಬಿಟ್ಟು ಮೇಲ್ಗಡೆ ನೀವು ಐರನ್ ಕೂಡ ಮಾಡಿಬಿಡ್ಬೋದು. ಆ ರೀತಿ ಕೂಡ ಮಾಡ್ಬೋದು. ಇದಕ್ಕೆ ರಿವಿಲ್ ಸಿವಿಂಗ್ ಟೇಪ್ ಅಂತ ಬರುತ್ತೆ. ಅದನ್ನು ನೀವು ಅಂಟಿಸು ಕೂಡ ನೀವು ಸ್ಟಿಚ್ ಮಾಡ್ತು ಅಂದರೆ ಬೊಟಿಕ್ ಸ್ಟೈಲಲ್ಲಿ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನನ್ನ ಬ್ಲೌಸ್ಗೆ ಹಾಕ್ತೀನಿ ಅಲ್ವಾ, ಆವಾಗ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಹೇಗೆ ಅಂತ ಅಂದ್ಬಿಟ್ಟು. ಅದನ್ನು ತುಂಬಾ ಐರನ್ ಮಾಡ್ತು ಅಂತಂದರೆ ಅದು ನಿಮಗೆ ಯಾವ ರೀತಿ ಶೇಪಲ್ಲಿದೆ ಅದೇ ರೀತಿ ಶೇಪಲ್ಲಿ ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಸೊ ನಾವು ಫೆವಿಕ್ವಿಕ್ ಹಾಕಿ ಅಂಟಿಸ್ತೀವಿ ಅಲ್ವಾ, ಅದೇ ರೀತಿ. ಯಾರಿಗೆಲ್ಲ ಫಾಲ್ ಹಾಕೋದಕ್ಕೆ ಬರೋದಿಲ್ಲ ಅವರೆಲ್ಲ ಯೂಸ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಈ ರೀತಿ ಬ್ಯಾಕ್ ಪಾರ್ಟ್ನ ರೆಡಿ ಮಾಡಿಕೊಂಡೆ. ಇದಾದಮೇಲೆ ಇದನ್ನು ನಾವು ಎರ್ಜಸ್ಗೆ ಸ್ಟಿಚ್ ಹಾಕೋಬೇಕು. ನೋಡಿ, ಸ್ವಲ್ಪನೂ ಕೂಡ ಕಾಣಿಸ್ತಾ ಇಲ್ಲ, ನೀಟಾಗಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ಇದರಲ್ಲಿ ನೀವು ಕಲರ್ ಕೂಡ ಇದೆ ವೈಟಲ್ಲಿ, ಹಾಗೆಯೇ ನಿಮಗೆ ಪ್ರತಿಯೊಂದು ಕಲರು, ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಪ್ರತಿಯೊಂದು ಕಲರ್ ಕೂಡ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಆನ್ಲೈನಲ್ಲಿ ರೆಡಿ ಥ್ರೆಡ್ ಪೈಪಿಂಗ್ ಅಂತ ಸರ್ಚ್ ಮಾಡಿ ನಿಮಗೆ ಮೀಶೋ, ಫ್ಲಿಪ್ಕಾರ್ಟ್ ಪ್ರತಿಯೊಂದರಲ್ಲೂ ಕೂಡ ಸಿಗುತ್ತೆ. ಈ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎರ್ಜಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಎಲ್ಲಿ ಪೈಪಿಂಗ್ನ ಹಾಕಿದ್ದೀವಿ ಅಲ್ವಾ, ಅದರದ್ದು ಎರ್ಜಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀವಿ. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ರೆಡಿ ಆದಮೇಲೆ ಈ ರೀತಿ ಆಯಿತು. ಸೊ ನೋಡಿದ್ರಲ್ವ ರೌಂಡ್ ನೆಕ್ಗೆ ಹೇಗೆ ಥ್ರೆಡ್ ಪೈಪಿಂಗ್ ಹಾಕೋದು ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರಲ್ಲಿ ಈ ರೀತಿ ಥ್ರೆಡ್ ಪೈಪಿಂಗ್ನ ನೀವು ಕೂಡ ಯೂಸ್ ಮಾಡಿ ನೋಡಿ. ಸೊ ಇದರಿಂದ ಏನಾಗುತ್ತೆ, ನೀವು ಜಾಸ್ತಿ ಅಮೌಂಟು ಕೂಡ ತಗೋಬೋದು. ಸೊ ಯಾರೆಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ತೀರಾ ಇದನ್ನು ಯೂಸ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.